ಪ್ರತಿದಿನ ಹೊಸದನ್ನು ಕಲಿಬೇಕು ಅಂತೇನಿಲ್ಲ, ಆದರೆ ನಾವು ಏನು ಕಲ್ತಿರ್ತೀವೋ ಅದನ್ನು ಇನ್ನೂ ಸುಂದರವಾಗಿ ಮಾಡೋ ಪ್ರಯತ್ನ ಮಾತ್ರ ಮಾಡ್ತಾ ಇರಬೇಕು. ಹಾಯ್ ನಮಸ್ತೆ, ವೆಲ್ಕಮ್ ಟು ವಸುಮಹಿ ಕ್ರಿಯೇಷನ್. ಆಲ್ರೆಡಿ ಈ ಬ್ಲೌಸನ್ನು ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ ನಾನಿವತ್ತು ಯಾವ ಡಿಸೈನನ್ನು ನೋಡಿಸ್ತಾ ಇದ್ದೀನಿ ಅಂತ. ಹೌದು, ಇವತ್ತು ಕವ್ ಸ್ಲೀವ್ಸ್ ಡಿಸೈನನ್ನು ಯಾವ ರೀತಿ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಅಂತ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿಸ್ತೀನಿ. ಇವಾಗ ಸ್ಟಾರ್ಟಿಂಗಲ್ಲೇ ಮೇನ್ ಸ್ಲೀವ್ಸ್ಗೆ ಬಂದುಬಿಡೋಣ. ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು ಕಟ್ಟಿಂಗ್ದೆಲ್ಲ ಹಿಂದಿನ ವಿಡಿಯೋದಲ್ಲೆಲ್ಲ ಇದ್ದಾವೆ, ಅದು ನೋಡಿಕೊಂಡು ಬೇಕಾದ್ರೆ ಗೊತ್ತಿಲ್ಲದೆ ಕಟ್ ಮಾಡ್ಕೊಳ್ಳಿ. ಇವಾಗ ಸ್ಲೀವ್ಸ್ನ ಫಸ್ಟಿಗೆ ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ಮಾರ್ಕನ್ನು ಹಾಕ್ಕೋಬೇಕು. ಲೈನಿಂಗ್ ಪಾರ್ಟ್ಗೆ ಹಾಕ್ಕೊಂಡ ನಂತರ ಲೈನಿಂಗ್ ಪೀಸನ್ನು ಕಟ್ ಮಾಡ್ಕೊಬಿಟ್ಟು ಸ್ಟಿಚ್ ಮಾಡಿಕೊಂಡು ಲೈನಿಂಗನ್ನು ಸ್ಯಾರಿ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊಬಿಟ್ಟು ಬ್ಲೌಸನ್ನು ರೆಡಿ ಮಾಡ್ಕೋಬೇಕು. ಬರೀ ಲೈನಿಂಗ್ ಕ್ಲಾತ್ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣಲ್ಲ, ಲುಕ್ ಚೆನ್ನಾಗಿರಲ್ಲ. ಈ ರೀತಿ ಸ್ಯಾರಿ ಪೀಸನ್ನು ಒಂದು ಸ್ವಲ್ಪ ಜಾಯಿಂಟ್ ಮಾಡಿದ್ರೆ ಒಳಗಡೆ ಕೂಡ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಕೆಲವ್ರು ಲೈನಿಂಗ್ ಹಾಕ್ಬಿಡ್ತಾರೆ, ಚೆನ್ನಾಗಿ ಕಾಣಲ್ಲ, ಆ ರೀತಿ ಹಾಕೋಕ್ಕೆ ಹೋಗಬೇಡಿ. ಸೊ ಇವಾಗ ಸ್ಲೀವ್ಸನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಆ ಕವ್ ಸ್ಲೀವ್ಸ್ನ ಮಾಡಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾಚಸ್ ಎಲ್ಲ ಹಾಕ್ಕೊತಾ ಇದ್ದೀನಿ ಎಲ್ಲೆಲ್ಲಿಗೆ ಪಾಯಿಂಟ್ ಬರಬೇಕು ಅಂತೇಳ್ಬಿಟ್ಟು. ಸೊ ಈಗ ನೋಡಿ, ಇವಾಗ ಸ್ಲೀವ್ಸ್ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಕ್ಲಾತ್ ಏನಿರುತ್ತಲ್ವ, ಈ ರೀತಿ ಕ್ಲಾತನ್ನು ತಗೊಂಡು ನೋಡಿ ಇವಾಗ ಲೆಂತ್ ಎಷ್ಟಿದೆ ಫಸ್ಟ್ ಎಕ್ಸ್ಟ್ರಾ ವೇಸ್ಟ್ನೆಲ್ಲನೂ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಒಂದು ನಿಮಿಷ ಕಟ್ ಮಾಡ್ತೀನಿ. ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಲೆಂತ್ ಎಷ್ಟು, ಅಗಲ ಎಷ್ಟು ತೊಗೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನೋಡಿ, ಲೆಂತ್ ಬಂದುಬಿಟ್ಟು ಇಲ್ಲಿ ನಾನು 14 ಇಂಚು ತೊಗೊಂಡಿದ್ದೀನಿ ಲೆಂತು. ಇನ್ನೂ ಕ್ಲಾತ್ ಇದೆ, ಇನ್ನೂ ಸ್ವಲ್ಪ ತೊಗೊಳ್ಳಿ, ಬಟ್ ಜಾಸ್ತಿ ಕೆಳಗೆ ಬಂದುಬಿಡುತ್ತೆ, ಸಾಕು 14 ಇಂಚು. ಅಗಲ ಬಂದುಬಿಟ್ಟು 7 ಇಂಚು. ಡಬಲ್ ಫೋಲ್ಡಲ್ಲಿ ಕ್ಲಾತ್ ಫೋಲ್ಡ್ ಮಾಡಿದ್ದೀನಿ ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಕ್ಲಾತ್ ಫೋಲ್ಡಿಂಗಲ್ಲಿ ನಾನು ಮಾರ್ಕನ್ನು ತೊಗೊತಾ ಇದ್ದೀನಿ. 4 ಇಂಚು ಈ ಕಡೆ ಕೆಳಗಡೆ ಈ ರೀತಿ ಲೈಟಾಗಿ ಶೇಪನ್ನು ಕೊಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕೆಳಗಡೆ 7 ಇಂಚ್ ಏನು ತೊಗೊಂಡಿದ್ವಲ್ಲ ಅಲ್ಲಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. 4 ಇಂಚ್ ಕಡೆಗಲ್ಲ, 7 ಇಂಚ್ ಏನು ತೊಗೊಂಡಿದ್ವಲ್ಲ ಅಲ್ಲಿ. ಈಗ ಸೆಂಟ್ರಲ್ಲಿ ಈ ರೀತಿ ಮಾರ್ಕನ್ನು ಹಾಕ್ಕೊಬಿಟ್ಟು ಆ ಲೇಸ್ನ ನಾನು ಮೊದಲೇ ತೆಗ್ದು ಹಾಕಿದ್ದೆ, ಅದನ್ನು ಸೆಂಟ್ರ್ ಪಾಯಿಂಟ್ ಮಾಡ್ಕೊಬಿಟ್ಟು ಈ ರೀತಿ ಸೆಂಟ್ರಿಗೆ ಇಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕು. ಸ್ಟಿಚ್ ಮಾಡೋಕ್ಕಾಗಿಲ್ಲ ಅಂದರೆ ಗಮ್ಮಾದರೂ ಅಂಟಿಸಿ, ಇಲ್ಲಾಂದರೆ ಸೂಜಿಯಲ್ಲಾದರೂ ಹೊಲಿಗೆನಾದರೂ ಹಾಕಿ ನಾನು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಲವು ಮಿಷನಲ್ಲಿ ಸ್ಟಿಚ್ ಬೀಳೋದಿಲ್ಲ, ಸೊ ಸ್ಟಿಚ್ ಬೀಳ್ದಿದ್ರೆ ಆ ರೀತಿ ಮಾಡ್ಕೊಳ್ಳಿ. ಆಯ್ತು, ಇವಾಗ ಅದೇ ಥರ ಇನ್ನೊಂದು ಹ್ಯಾಂಡ್ಸ್ದು ಇದನ್ನು ಕೂಡ ರೆಡಿ ಮಾಡ್ಕೋಬೇಕು. ಇದಾದಮೇಲೆ ಚಿಕ್ಕದಾಗಿ ಈ ರೀತಿ ನೆರಿಗೆಗಳನ್ನ ಎಂಡ್ವರೆಗೂ ಇಟ್ಕೊತ ಬನ್ನಿ. ಚಿಕ್ಕ ನೆರಿಗೆಗಳನ್ನ ಈ ರೀತಿ ಇಟ್ಕೊತ ಎಂಡ್ವರೆಗೂ ಇಟ್ಕೊಂಡು ಒಂದು ಅರ್ಧ ಇಂಚು 1 ಇಂಚಷ್ಟು ಸ್ವಲ್ಪ ಗ್ಯಾಪ್ ಬಿಡಿ. ಇಲ್ಲೂ ಅಷ್ಟೇ ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಇಲ್ಲಿ ಅದೇ ಥರನೇ ಆಪೋಸಿಟ್ ಮಾಡಬೇಡಿ. ಇಲ್ಲಿ ಮೇಲ್ಗಡೆ ನೆರಿಗೆ ಬಂದಿದ್ರೆ ಈ ಕಡೆ ಕೂಡ ಮೇಲ್ಗಡೆನೇ ನೆರಿಗೆ ಬರೋ ಥರ ಮಾಡಿ, ಈ ಕಡೆ ಉಲ್ಟಾ ಬರೋ ಥರ ಮಾಡಬೇಡಿ, ಚೆನ್ನಾಗಿ ಕಾಣೋದಿಲ್ಲ. ಈ ರೀತಿ ಮೇಲ್ಗಡೆನೇ ನೆರಿಗೆ ಬರೋ ಥರ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ನಿಧಾನಕ್ಕೆ. ಕಂಪ್ಲೀಟಾಗಿ ಸ್ಟಿಚ್ಚಿಂಗ್ ನೆರಿಗೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಸೆಂಟ್ರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ನಾವು 4 ಇಂಚ್ ಏನು ತೊಗೊಂಡಿದ್ವಲ್ಲ ಅಲ್ಲಿ ನಾನು ಮಾರ್ಕ್ ಮಾಡ್ತಾ ಇರೋದು, ಅಬ್ಸರ್ವ್ ಮಾಡಿದ್ರೆ ನಿಧಾನಕ್ಕೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಏನಿದೆಯಲ್ಲೋ ಅದಕ್ಕೆ ನಾವು ಸೆಂಟರ್ ನಾಚ್ ಏನು ಹಾಕಿರ್ತೀವಲ್ಲ ಅಲ್ಲಿಂದ 5 ಇಂಚ್ ಆ ಕಡೆಗೆ 5 ಇಂಚ್ ಈ ಕಡೆಗೆ ಮಾರ್ಕ್ ಹಾಕ್ಕೊಂಡು, ಅದು ಸ್ಕಿಪ್ ಆಗಿದೆ, ಸಾರಿ ಗೊತ್ತಾಗಿಲ್ಲ, ಅದು ಮಾರ್ಕು ಹಾಕೋದನ್ನು ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ, ಆಗಿಲ್ಲ. ಅದು ಆ ಕಡೆ 5 ಇಂಚು ಈ ಕಡೆ 5 ಇಂಚು ಬರೋ ಥರ ಸೆಂಟ್ರಿಂದ ಟೇಪಲ್ಲಿ 5 ಇಂಚಿಗೆ ಮಾರ್ಕ್ ಹಾಕೋಬಿಟ್ಟು ಅಲ್ಲಿಂದ ನೆರಿಗೆನ ಅಟ್ಯಾಚ್ ಮಾಡ್ಕೊಂಡು ಬನ್ನಿ. 1-2 ಏನಾದರೂ ಎಕ್ಸ್ಟ್ರಾ ಆಗಿದ್ದರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನನಗಿಲ್ಲಿ 1 ನೆರಿಗೆ ಎಕ್ಸ್ಟ್ರಾ ಬರ್ತಾಯಿದೆ ನೋಡಿ ಸೆಂಟ್ರ್ ಪಾಯಿಂಟ್ಗೆ. ಸೊ ಆ ರೀತಿ ಬಂದಾಗ ಈ ಥರ ಸೆಂಟ್ರಿಗೆ ಬರೋ ಥರ ನ್ಯಾಚನ್ನು ಕುಂದಿರಿಸ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹಾಗಂತ ಸೆಂಟ್ರಲ್ ನೆರಿಗೆನ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಗ್ಯಾಪ್ ಇರೋ ಥರನೇ ನೆರಿಗೆನ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಹೇಳಿದ ಪಾಯಿಂಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಕೇಳಿ, ನಾನು ಅದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಆ್ಯಸ್ ಇಟ್ ಈಸ್ ಸ್ಲೀವ್ಸ್ ಯಾವ ರೀತಿ ಅಟ್ಯಾಚ್ ಮಾಡ್ತೀವೋ ಬಾಡಿ ಪಾರ್ಟ್ಗೆ ಆ ಥರನೇ ಸೆಂಟ್ರಲ್ಲಿ ನಾಚ್ ಏನಿದೆಯೋ ಅಲ್ಲಿಗೆ ಕರೆಕ್ಟಾಗಿ ಬರೋ ಥರ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊತ ಬರಬೇಕು. ನೋಡಿ, ಎಲ್ಲಿ ಏನು ಪ್ರಾಬ್ಲಮ್ ಇಲ್ದಿರ ನೀಟಾಗಿ
ಸ್ಟಿಚ್ ಅಟ್ಯಾಚ್ ಆಗುತ್ತೆ. ಒಂದು ಪಾಯಿಂಟ್ ಏನೋ ಹೆಚ್ಚು ಕಡಿಮೆ ಬಂದಿದ್ರೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಕಟ್ ಮಾಡಿಬಿಡಿ. ಅಯ್ಯೋ ಒಂದು ಪಾಯಿಂಟ್ ಬಂದಿದೆಯಲ್ಲ ಅಂತೇಳಿ ಮತ್ತೆ ಬಿಚ್ಚೋದು ಹಾಕೋದು ಎಲ್ಲ ಏನು ಮಾಡಬೇಡಿ. ಮೊದಲೇ ಇದು ಕ್ಲಾತ್ ತುಂಬ ಸೆನ್ಸಿಟಿವ್ ಇರುತ್ತೆ. ಈ ರೀತಿ ಎಕ್ಸ್ಟ್ರಾ ಏನಾದರೂ ಕ್ಲಾತ್ ಬಂದಿದ್ದರೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಬಿಡಿ. ಸೊ ಕೌ ಸ್ಲೀವ್ಸ್ ರೆಡಿ ಆಗಿದೆ ನೋಡಿ. ಅದೇ ಥರ ಈ ಕಡೆ ಸ್ಲೀವ್ಸನ್ನು ಕೂಡ ರೆಡಿ ಮಾಡಿಕೊಡಿ. ಎರಡು ಕಡೆನೂ ಕೌ ಸ್ಲೀವ್ಸನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಸ್ಲೀವ್ಸ್ನ ಲೂಸಿಂಗ್ ಏನಿದೆಯೋ ಅದನ್ನ ನೋಡ್ಕೊಬಿಟ್ಟು ಮೆಜರ್ಮೆಂಟ್ ಬ್ಲೌಸಲ್ಲಿ ಅದೇ ಮೆಜರ್ಮೆಂಟ್ಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕ್ಲಾತ್ ಒಳಗಡೆ ನೋಡ್ಕೊಳ್ಳಿ ಕರೆಕ್ಟಾಗಿ ಕೂತ್ಕೊಂಡಿದೆಯಾ ಇಲ್ವಾ ಅಂತ. ಸಣ್ಣ ಸಣ್ಣ ಡೀಟೇಲ್ಸ್ ಸರಿಯಾಗಿ ಮಾಡಿದ್ರೆ ಸಿಂಪಲ್ ಡಿಸೈನ್ ಕೂಡ ಸುಂದರವಾಗಿ ಕಾಣುತ್ತೆ. ನಾನು ಟೈಲರಿಂಗ್ ಮಾಡೋರ್ಗೆ ಪ್ರತಿಯೊಬ್ಬರಿಗೂ ಒಂದು ಮಾತನ್ನು ಹೇಳ್ತೀನಿ, ನಮ್ಮ ಕೈಯಲ್ಲಿರೋ ಸ್ಕಿಲ್ನ ನಂಬಿ ಹೊಸ ಹೊಸ ಡಿಸೈನ್ನ ಮಾಡ್ತಾ ಇರಿ. ಇವತ್ತು ಒಂದು ಡಿಸೈನು, ನಾಳೆ ಇನ್ನೊಂದು ಹೊಸ ಐಡಿಯಾ, ಹೀಗೆ ನಮ್ಮ ಕೆಲಸದಲ್ಲೇ ನಮ್ಮದೇ ಒಂದು ಕ್ರಿಯೇಟಿವಿಟಿ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.